ಈಗಾಗಲೇ ನಾನೊಂದು ಸಭೆ ಮಾಡಿದ್ದೀನಿ, ಪ್ರಮುಖವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೀನಿ ಮತ್ತು ಕೇಂದ್ರದಿಂದ ಪ್ರಧಾನಮಂತ್ರಿಗಳು ನೇತೃತ್ವ ಸಭೆಯಲ್ಲಿ ಅವರೇನು ನಿರ್ಣಯ ಮಾಡಿದ್ದಾರೆ ಅವುಗಳನ್ನು ರಾಜ್ಯದಲ್ಲಿ ಪಾಲನೆ ಮಾಡೋಕ್ಕೆ ಹೇಳಿದ್ದೇವೆ. ಇದಲ್ಲದೆ ಆ್ಯಸ್ ಅ ಫಾಲೋ ಅಪ್ ಮೀಟಿಂಗ್ ನಾಳೆ ಅಶೋಕ್ ಅವರು ಮತ್ತು ಆರೋಗ್ಯ ಸಚಿವರು ಡೀಟೇಲ್ಸ್ ಆಗಿ ಮಾತಾಡ್ತಾರೆ. ಮೊನ್ನೆದ್ದು ಪ್ರಮುಖವಾಗಿರುವಂಥದ್ದು ಬೂಸ್ಟರ್ ಡೋಸನ್ನು ಹೆಚ್ಚಿಗೆ ಕೊಡುವಂಥದ್ದು. ಅದಕ್ಕೆ ಕ್ಯಾಂಪ್ಸ್ಗಳನ್ನು ಮಾಡಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟರ್ ಡೋಸ್ಗಳನ್ನು ಕೊಡುವಂಥ ಕೆಲಸ ಆಗಬೇಕು. ಎರಡನೇದಾಗಿ ಟೆಸ್ಟಿಂಗ್ ಮಾಡಬೇಕು. ಪ್ರತಿಯೊಂದು ILI ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು ಮತ್ತು ಕ್ಲೋಸ್ ಡೋರ್ ಇದ್ದಲ್ಲಿ ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲದೆ ನಾನು ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ, ನೀವು ನಿಮ್ಮ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಔಷಧಿ, ವ್ಯಾಕ್ಸಿನೇಷನ್ ಇವೆಲ್ಲವನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಸ್ಟಾಕ್ ಇಡೋದಕ್ಕೆ ಈಗಿನ ಪ್ರಯತ್ನ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೊರತೆಗಳಾಗದಂತೆ ನೋಡ್ಕೋಬೇಕು. ಮತ್ತು ಆಕ್ಸಿಜನ್ ಏನು ನಾವು ಪ್ಲಾಂಟ್ ಹಾಕಿದ್ದೀವಿ, ಎಲ್ಲ ಕಡೆ ಹಾಕಿದ್ದೀವಿ, ಅವುಗಳನ್ನು ಡ್ರೈ ರನ್ ಮಾಡಿ ರೀರನ್ ಮಾಡಿ ಅಪ್ ಟು ಡೇಟ್ ಇಟ್ಕೋಬೇಕು ಫಾರ್ ಎಮರ್ಜೆನ್ಸಿ ಅಂತ ಈ ಥರ ಹಲವಾರು ಇದು ಕೊಟ್ಟಿದ್ದೀವಿ. ಮತ್ತು ನಿರಂತರವಾಗಿ ನಿಗಾ ಇಡ್ತೇವೆ. ಏರ್ಪೋರ್ಟಲ್ಲಿ ಕೂಡ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ. ಆದರೆ ಒಂದನ್ನು ಹೇಳೋಕ್ಕೆ ಭಾಳ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರಿಕೆ ಇರುವಂಥದ್ದು, ಜಾಗೃತಿ ಇರುವಂಥದ್ದು, ವ್ಯಕ್ತಿಗಳು, ಸಂಘಗಳು, ಸರ್ಕಾರ, ಎಲ್ಲ ಸಮಾಜ ಎಲ್ಲರೂ ಸೇರಿ ಇದನ್ನು ಎದುರಿಸಬೇಕಾಗಿದೆ. ಆ ಕೆಲಸ ಮಾಡೋದಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ನಾವು ಮಾಡ್ತೀವಿ. ಅದು ಬರ್ತದೆ. ಅದನ್ನು ನಾಳೆ ಅಶೋಕ್ ಅವರೆಲ್ಲ ಚರ್ಚೆ ಮಾಡಿ ಮಾಡ್ತಾರೆ.